ನಾವಿವತ್ತು ಹೋಗ್ತಾ ಇದೀವಿ ಬೆಂಗಳೂರಿಂದ ಕೊಡೈಕನಾಲ್ಗೆ. ಅದು ಬಂದು ಬಸ್ ಅಲ್ಲಿ. ಬಸ್ ಬಂದು KSRTC ನಾನ್ AC ಸ್ಲೀಪರ್ ಬಸ್. ಟಿಕೆಟ್ ಪ್ರೈಸ್ ಬಂದು 1160 ರೂಪಾಯಿ ಒಬ್ಬರಿಗೆ. ಟಿಕೆಟ್ ಬುಕ್ ಮಾಡಿದ್ದು ಆನ್ಲೈನ್ ಅಲ್ಲಿ. ಸೊ ನಮ್ಮ ಬೋರ್ಡಿಂಗ್ ಪಾಯಿಂಟ್ ಇದ್ದಿದ್ದು ಶಾಂತಿನಗರ ಬಸ್ ಸ್ಟಾಪ್ ಇಂದ. ಸೊ ಇಲ್ಲಿ ಬರೋವರೆಗೂ ನಮ್ಮ ಬಸ್ ಆಲ್ರೆಡಿ ಬಂದ್ ನಿಂತಿತ್ತು. ಬೆಂಗಳೂರಿಂದ ರಾತ್ರಿ 9:30ಗೆ ಇಲ್ಲಿ ಬಸ್ ಬಿಡುತ್ತೆ. ಕೊಡೈಕನಾಲ್ಗೆ ರೀಚ್ ಆಗೋವರೆಗೂ ನೆಕ್ಸ್ಟ್ ಡೇ ಬೆಳಿಗ್ಗೆ 6:30 ಅಥವಾ 7 ಗಂಟೆಗೆ ರೀಚ್ ಆಗುತ್ತೆ. ಟೋಟಲ್ 9 ಗಂಟೆಗಳ ಕಾಲ ಜರ್ನಿ ಆಗಿರುತ್ತೆ. ಸೊ ಈ ಬಸ್ಸಿನ ರೂಟ್ ಬಂದು ಹೊಸೂರು, ಸೇಲಂ, ಡಿಂಡಿಗಲ್ ಮಾರ್ಗವಾಗಿ ಕೊಡೈಕನಾಲ್ ಹೋಗುತ್ತೆ. ಮತ್ತೆ ಬಸ್ ಇಂಟೀರಿಯರ್ ಬಂದು ಹೀಗಿತ್ತು. ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ರಾತ್ರಿ 9:30ಗೆ ನಮ್ಮ ಬಸ್ ಸ್ಟಾರ್ಟ್ ಆಯ್ತು. ನಂತರ ಡಿನ್ನರ್ ಮಾಡ್ಕೊಂಡು ನಾನು ಮಲ್ಕೊಂಡೆ. ರಾತ್ರಿ 1 ಗಂಟೆಗೆ ಕೃಷ್ಣಗಿರಿಯಲ್ಲಿ ಟೀ ಬ್ರೇಕ್ ಗೆ ಬಸ್ ಅನ್ನು ನಿಲ್ಸಿದ್ರು. ಕಾಫಿ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ನಂತರ ಮಲ್ಕೊಂಡೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನೋಡಿದ್ರೆ ನಮ್ಮ ಬಸ್ ಡಿಂಡಿಗಲ್ ಬಿಟ್ಟು ಮುಂದೆ ಹೋಗುತ್ತಿತ್ತು. ಇನ್ನು ಕೊಡೈಕನಾಲ್ಗೆ 100 ಕಿಲೋಮೀಟರ್ ಕವರ್ ಮಾಡಬೇಕಾಗಿತ್ತು. ಬೆಳಿಗ್ಗೆ 7:30ಗೆ ಮತ್ತೊಂದು ಟೀ ಬ್ರೇಕ್ ಕೊಟ್ರು. 20 ನಿಮಿಷ ಇಲ್ಲೇ ಫ್ರೆಶ್ ಅಪ್ ಆದೆ. ನಂತರ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಈಗ ಗುರು ಕಂಪ್ಲೀಟ್ ಘಾಟ್ ಸೆಕ್ಷನ್. ಅಕ್ಕಪಕ್ಕ ವ್ಯೂಸ್ ಅಂತೂ ಸೂಪರ್ ಆಗಿತ್ತು. ಥ್ರಿಲ್ಲಿಂಗ್ ಅಡ್ವೆಂಚರ್ ಆಗಿತ್ತು. ಇನ್ನು ಕೊಡೈಕನಾಲ್ಗೆ 5 ರಿಂದ 6 ಕಿಲೋಮೀಟರ್ ಮುಂಚೆ ಈ ಒಂದು ವಾಟರ್ ಫಾಲ್ಸ್ ಬರುತ್ತೆ. ಅದು ಬಂದು ಸಿಲ್ವರ್ ಕ್ಯಾಸ್ಕೇಡ್ ವಾಟರ್ ಫಾಲ್ಸ್ ಅಂತ. ಒನ್ ಆಫ್ ದಿ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಕೊಡೈಕನಾಲ್ ಅಲ್ಲಿ. ಬೆಳಿಗ್ಗೆ 9:30ಗೆ ನಾವು ರೀಚ್ ಆದ್ವಿ ಕೊಡೈಕನಾಲ್ಗೆ. 3 ಗಂಟೆ ಲೇಟ್ ಇತ್ತು ನಮ್ಮ ಬಸ್. ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ನೀವೇನಾದ್ರೂ ಓನ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೊಡೈಕನಾಲ್ ಬಂದ್ರೆ ಈ ಪಾಸ್ ಕಡ್ಡಾಯ. ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಜೆಟ್ ಎಷ್ಟು, ಕೊಡೈಕನಾಲ್ ಸೈಟ್ ಸೀಯಿಂಗ್ ಮಾಡೋದು ಹೇಗೆ, ಯಾವ ಪ್ಲೇಸಸ್ ಅನ್ನು ನೋಡಬಹುದು ಎಂದು ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.